ಇವಾಗಲೇ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಗೆ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ 3 ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಅರ್ಧ kg ಪೆಪ್ಪರ್ ಡ್ರೈ ಚಿಕನ್ಗೆ ಇದು ನಾನು ಹೇಳ್ತಾ ಇರೋದು. ತುಂಬ ಚೆನ್ನಾಗಿ ಇದನ್ನು ಡ್ರೈ ಮಾಡಬೇಕು ಮತ್ತು ಚಿಕನ್ ಹಾಕಿ ಅದನ್ನು ಕೂಡ ಡ್ರೈ ಮಾಡಬೇಕಾಗುತ್ತೆ. ಒಂದು 25 ನಿಮಿಷ ಚೆನ್ನಾಗಿ ಇದನ್ನು ಡ್ರೈ ಮಾಡಬೇಕು. ಯಾಕೆಂದರೆ ಆ ನೀರೆಲ್ಲ ಇರುತ್ತೆ, ನೀರೆಲ್ಲ ಅದರಲ್ಲಿ ಹೋಗಬೇಕಾದ್ರೆ ನಾವು ಡ್ರೈ ಮಾಡಲೇಬೇಕು. ಇದಕ್ಕೆ ವಿಶೇಷವಾಗಿ 2 ಐಟಮ್ನ ಸೇರಿಸಲಾಗಿದೆ. ಒಂದು ಮೊಸರು ಮತ್ತು ಇನ್ನೊಂದು ಹಾಲಿನ ಕೆನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕಬೇಕಾಗುತ್ತೆ. ಅಂದರೆ ರುಚಿಗೆ ತಕ್ಕಂತೆ ಉಪ್ಪು ಇರಲೇಬೇಕು. ಇವಾಗ ನೋಡ್ತಾ ಇದ್ದೀರಾ 2 ಸ್ಪೂನ್ ಇದರಲ್ಲಿ ಮೊಸರನ್ನು ಮಿಕ್ಸ್ ಮಾಡಬೇಕು. ಏನಕ್ಕೆ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಹುಳಿ ಅಂಶನೂ ಇರಬೇಕು ಅಂದರೆ ನೀವು ಮೊಸರನ್ನು ಆ್ಯಡ್ ಮಾಡಬೇಕು. ಹಾಗಾಗಿ ತುಂಬ ಡ್ರೈ ಆದ ನಂತರ ಈ ಒಂದು ಲೆವೆಲ್ಗೆ ಇದು ಬರುತ್ತೆ. ಹಾಗಾಗಿ ನಾವು ಆದಷ್ಟು ಚಿಕನ್ನ ಡ್ರೈ ಮಾಡಬೇಕಾಗತ್ತೆ. ಮತ್ತು ಈಗ ನೋಡ್ತಾ ಇದ್ದೀರಾ ಒಂದು 10 ಬೆಳ್ಳುಳ್ಳಿಯನ್ನು ನಾವು ಜಜ್ಜಿ ಹಾಕ್ತಾಯಿದ್ದೀವಿ. ಆ ಬೆಳ್ಳುಳ್ಳಿ ಇದ್ದಷ್ಟು ತುಂಬ ಟೇಸ್ಟ್ ಇರುತ್ತೆ. ಹಾಗೆಯೇ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಯಾರಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅವರೆಲ್ಲರೂ ಕೂಡ ಅತಿ ಹೆಚ್ಚಾಗಿ ಬೆಳ್ಳುಳ್ಳಿಯನ್ನು ತಿಂದಷ್ಟು ನಿಮಗೆ ಒಳ್ಳೆಯದು. ಕೆಲವರು ಬೆಳ್ಳುಳ್ಳಿಯನ್ನು ಹಾಕಿದ್ರೆ ಆ ದಿವಸ ಹಿಡ್ಗಿಡ್ತೀರ. ದಯವಿಟ್ಟು ಹಾಗೆ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನೀವು ಬೆಳ್ಳುಳ್ಳಿ ಚಿಕನ್ ಡ್ರೈ ಇದನ್ನು ನೀವು ಮಾಡಲೇಬೇಕಾಗುತ್ತೆ, ತಿನ್ನಲೇಬೇಕಾಗುತ್ತೆ. ಹಾಗೂ 2 ಸ್ಪೂನ್ ಪೆಪ್ಪರ್ ಪೌಡ್ರು. ಯಾಕೆಂದರೆ ತುಂಬ ಸ್ಟ್ರಾಂಗ್ ಆಗಿರಬೇಕು, ತುಂಬ ಅಚ್ಚುಕಟ್ಟಾಗಿ ರುಚಿಯಾಗಿರಬೇಕು ಅಂದರೆ ಮತ್ತು ಚಾಟ್ ಮಸಾಲ ಕೂಡ ಹಾಕಬೇಕಾಗುತ್ತೆ. ನೀವು ನೋಡ್ತಾ ಇದ್ದೀರಾ. ಹಾಗೆಯೇ 1 ಸ್ಪೂನ್ ನೀವು ಗರಂ ಮಸಾಲ ಪೌಡ್ರನ್ನ ಹಾಕಿ ನಂತರ ತುಂಬ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಇನ್ನೂ ಡ್ರೈ ಆಗುತ್ತೆ. ಆವಾಗ ಇನ್ನೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮಗೆಲ್ಲ ಗೊತ್ತಿರಲೇಬೇಕು, ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೇ ಅದರ ಲೆವೆಲ್ಲೇ ಒಂಥರ ಇರುತ್ತೆ. ಸೊ ಇದನ್ನು ಕೂಡ ಹಾಕಿ ವೀಕ್ಷಕರೇ ಡ್ರೈ ಮಾಡಬೇಕಾಗುತ್ತೆ. ಏಕೆ ಅಂದರೆ ಕೊತ್ತಂಬರಿ ಸೊಪ್ಪು ಇರಲೇಬೇಕು. ಅದು ಸ್ಮೆಲ್ ಮಾಡಿದ್ರೆ ಒಂದೇ ತುಂಬ ಅದ್ಭುತವಾದಂಥ ಟೇಸ್ಟ್ ಇರುತ್ತೆ. ಹಾಗಾಗಿ ಇಷ್ಟೇ ನೀವು ಮಾಡಬೇಕಾದಂಥ ಒಂದು ಕೆಲಸ ಆಗಿದೆ. ಏಕೆಂದರೆ ಅದರ ಒಂದು ನೆನಪಿಟ್ಕೊಳ್ಳಿ, ಇವಾಗ ನಾವು ಹಾಕ್ತಾ ಇರುವಂತಹ ಹಾಲಿನ ಕೆನೆ ಇದು ತುಂಬ ಜನ ಕೇಳ್ಬೋದು ಏನಕ್ಕೆ ಹಾಕ್ತಾ ಇದ್ದಾರೆ ಈ ಥರ ಅಂತ. ಸೊ ನಾವು ತುಪ್ಪ ಹಾಕೋದ್ರಿಂದ ಈ ಹಾಲಿನ ಕೆನೆನ ಹಾಕಿದ್ರೆ ಪ್ಯೂರ್ ನಾಟಿ ಸ್ಟೈಲಲ್ಲಿ ಇರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಹಾಗಾಗಿ ಈ ಒಂದು ಹಾಲಿನ ಕೆನೆನ ನಾವು ಮಿಕ್ಸ್ ಮಾಡ್ತಾಯಿದ್ದೀವಿ. ಎಷ್ಟೋ ಜನ ಕಮೆಂಟ್ ಮಾಡಿ ಬೇಕಾದರೆ ಕೇಳ್ಬೋದು ಏನಕ್ಕೆ ಹಾಕಿದ್ದೀರಾ ಈ ಥರ ಅಂತ. ತುಂಬಾ ಚೆನ್ನಾಗಿರುತ್ತೆ. ಇದು ಫುಲ್ಲು ಮೆಲ್ಟ್ ಆಗೋಗುತ್ತೆ ಎಲ್ಲ. ಆಗ ಅದ್ಭುತವಾದಂಥ ಟೇಸ್ಟ್ ಕೂಡ ಇರುತ್ತೆ. ಯಾಕೆಂದರೆ ನಾವು ಫಸ್ಟ್ ಆಫ್ ಆಲ್ ಆಗಲೇ ಮೊಸರು ಕೂಡ ಹಾಕಿದ್ದೀವಿ. ನಂತರ ಹಾಲಿನ ಕೆನೆನ ಲಾಸ್ಟಲ್ಲಿ ಹಾಕ್ತಾಯಿದ್ದೀವಿ. ನೋಡಿ, ಬೆಳ್ಳುಳ್ಳಿ ಮತ್ತು ಹಾಲಿನ ಕೆನೆಯ ಪೆಪ್ಪರ್ ಡ್ರೈ ಚಿಕನ್ ಕೊನೆಗೂ ರೆಡಿಯಾಗಿದೆ. ವೀಕ್ಷಕರೇ, ಈ ವಿಡಿಯೋ ನೋಡಿ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆಯೇ ಮುಂದಿನ ವಿಡಿಯೋ ಮಾಡೋದಕ್ಕೆ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಬೇಕು.
ಎಲ್ಲರಿಗೂ ಧನ್ಯವಾದಗಳು. ಹೇಗೆ ಇರಿ, ಎಲ್ಲೇ ಇರಿ, ನಗ್ನಗ್ತಾ ಚೆನ್ನಾಗಿರಿ ಅಂತ ಈ ವಿಡಿಯೋದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.